ನಮಸ್ಕಾರ. ಲಕ್ನೋ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಭಾವುಕರಾದರು ಜೋಶ್ ಹೆಜಲ್ವುಡ್. ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಹೆಜಲ್ವುಡ್ ಹೇಳಿದ್ದೇನು ಗೊತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನ ಯಾತ್ರೆ ಮತ್ತೆ ಮುಂದುವರೆದಿದೆ. ಲಕ್ನೋ ತಂಡವನ್ನ ತವರಿನಲ್ಲಿ ಬಗ್ಗು ಬಿಡದಿರುವ ಆರ್ಸಿಬಿ ಟೂರ್ನಿಲಿ 4ನೇ ವಿಕ್ಟರಿ ಬಾರಿಸುವುದರೊಂದಿಗೆ ಈ ಹಂತದಲ್ಲಿ ಟೇಬಲ್ ಟಾಪರ್ಸ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಐಪಿಎಲ್ನ 23ನೇ ಪಂದ್ಯದಲ್ಲಿ ಆರ್ಸಿಬಿ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಇನ್ನು ಈ ಪಂದ್ಯದಲ್ಲಿ ಜೋಶ್ ಹೆಜಲ್ವುಡ್ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. 4 ಓವರ್ ಬೌಲಿಂಗ್ ಮಾಡಿಬಿಟ್ಟು 5ರ ಎಕಾನಮಿಯಲ್ಲಿ 20 ರನ್ ಬಿಟ್ಕೊಟ್ಟು 1 ವಿಕೆಟ್ ಪಡೆದಿದ್ದಾರೆ. ಇದರೊಂದಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡಿದ್ದಾರೆ. ಆದ್ರೆ ಸದ್ಯ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ ಸ್ನೇಹಿತರೆ. ಯಾಕಂದ್ರೆ ರಸಿಕ್ ಸಲಾಮ್ದಾರ್ ಅವರಿಗೆ ಈ ಅವಾರ್ಡ್ ಬರಬೇಕಾಗಿತ್ತು. ಅಟ್ ದ ಸೇಮ್ ಟೈಮ್ ರಸಿಕ್ ಕೂಡ 4 ಓವರ್ಗಳಿಂದ 13 ಡಾಟ್ ಬಾಲ್ ಮಾಡಿ 24 ರನ್ ಬಿಟ್ಟುಕೊಟ್ಟು ಪ್ರಮುಖ 4 ವಿಕೆಟ್ ಪಡೆದಿದ್ದಾರೆ. ಹೀಗಿದ್ರು ರಸಿಕ್ ಸಲಾಮ್ದಾರ್ ಬದಲಿಯಾಗಿ ಹೆಜಲ್ವುಡ್ಗೆ ಯಾಕೆ ಈ ಅವಾರ್ಡ್ ಕೊಟ್ಟಿದ್ದಾರೆ ಎನ್ನುವ ವಿಷಯ ಇದೀಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ 146 ರನ್ಗಳಿಗೆ ಆಲ್ಔಟ್ ಆಗಿತ್ತು. ತಂಡದ ಪರ ಮಿಚ್ ಮಾರ್ಷ್ 40 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ರಸಿಕ್ ಸಲಾಮ್ದಾರ್ 4 ವಿಕೆಟ್ಗಳ ಇಂಪ್ರೆಸಿವ್ ಸ್ಪೆಲ್ ಹಾಕಿದ್ರು ಸ್ನೇಹಿತರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ 15 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ವಿರಾಟ್ 49 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇದರೊಂದಿಗೆ ಆರ್ಸಿಬಿ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನಿದೀಗ ಪಂದ್ಯ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದಂತ ಜೋಶ್ ಹೆಜಲ್ವುಡ್ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಇಂದು ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದ್ದೇವೆ. ರಸಿಕ್ ಸಲಾಮ್ದಾರ್ ಕೂಡ ಯುವ ಆಟಗಾರ, ಒಳ್ಳೆಯ ಸ್ಪೆಲ್ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಈ ಅವಾರ್ಡ್ ಕೂಡ ಅವರಿಗೆ ಸಲ್ಲಬೇಕು ಎಂದು ಹೆಜಲ್ವುಡ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಮತ್ತು ಕೊಹ್ಲಿ ನೋವಿನ ನಡುವೆಯೂ ಇಂದಿನ ಅವರ ಇನ್ನಿಂಗ್ಸ್ ತಂಡಕ್ಕೆ ಒಳಿತು ಮಾಡಿದೆ. ಅವರ ಆ ಮೈಂಡ್ ಸೆಟ್ ಗೆ ಸೆಲ್ಯೂಟ್ ಮಾಡಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಹೆಜಲ್ವುಡ್ ನೀಡಿದ್ದಾರೆ. ಮಾತು ಮುಂದುವರಿಸಿದ ಅವರು, ಮತ್ತೆ ಆರ್ಸಿಬಿ ತಂಡಕ್ಕೆ ಮರಳಿರುವುದು ತುಂಬಾ ಖುಷಿ ನೀಡಿದೆ. ತಂಡದ ಗೆಲುವಿಗೆ ಮೊದಲ ಪಂದ್ಯದಲ್ಲಿ ಕೊಡುಗೆ ನೀಡಿರುವುದು ಸಮಾಧಾನ ತಂದಿದೆ. ಪವರ್ ಪ್ಲೇನಲ್ಲಿ ಸರಿಯಾದ ಲೆಂತ್ ಅಂಡ್ ಲೈನ್ ಕಾಪಾಡಿಕೊಳ್ಳುವುದು ಮುಖ್ಯವಾಗಿತ್ತು. ಪಿಚ್ ನಿಂದ ಸ್ವಲ್ಪ ಮಟ್ಟಿನ ನೆರವು ಸಿಗುತ್ತಿತ್ತು, ಅದನ್ನ ಸರಿಯಾಗಿ ಬಳಸಿಕೊಂಡೆ. ನಮ್ಮ ಬೌಲರ್ಗಳು ಒಟ್ಟಾಗಿ ಶಿಸ್ತಿನ ಪ್ರದರ್ಶನ ನೀಡಿದರು. ಲಕ್ನೋ ತಂಡವನ್ನ ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕಿದ್ದು ನಮಗೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಲು ಸುಲಭವಾಯಿತು ಎಂದು ಹೆಜಲ್ವುಡ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಇಲ್ಲಿನ ಪ್ರೇಕ್ಷಕರ ಬೆಂಬಲ ಯಾವತ್ತೂ ಅದ್ಭುತ. ಅವರ ಮುಂದೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆಲ್ಲುವುದು ವಿಶೇಷ ಅನುಭವ ತಂದು ಕೊಡುತ್ತಿದೆ ಎಂದು ಹೆಜಲ್ವುಡ್ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ರಸಿಕ್ ಸಲಾಮ್ದಾರ್ ಅಥವಾ ಹೆಜಲ್ವುಡ್ ಇಬ್ಬರಲ್ಲಿ ಯಾರಿಗೆ ಈ ಅವಾರ್ಡ್ ಸಿಗಬೇಕಾಗಿತ್ತು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.